ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನ ಪೆಟ್ರೋಲ್ ಮತ್ತೆ ಡೀಸೆಲ್ದು ಅಭಾವ ಆಗಿದೆ ಅಂತ ಹೇಳಿಬಿಟ್ಟು ಜನರೆಲ್ಲ ಪ್ಯಾನಿಕ್ ಆದ್ರು. ಮತ್ತೆ ಪೆಟ್ರೋಲ್ ಬಂಕ್ಗಳಲ್ಲೆಲ್ಲ ಜನಗಳು ಬೈಕ್ ಕಾರ್ ಎಲ್ಲ ತಗೊಂಡು ಬಂದು ಮತ್ತೆ ಹಾಗೆ ಜನರು ಸಹ ವಿದೌಟ್ ಎನಿ ವೆಹಿಕಲ್ಸ್ ಆ ಥರ ಎಲ್ಲ ಬಂದಿದ್ರು ಪ್ಯಾನಿಕ್ ಮೂಡಲ್ಲಿ ಧಾರವಾಡ ಮತ್ತೆ ಹುಬ್ಳಿ ಲಿಮಿಟ್ಸ್ ಅಲ್ಲಿ. ಬಟ್ ಇದು ಮಿಸ್ರೆಪ್ರೆಸೆಂಟೇಷನ್ ಇಂದ ಆದ ಘಟನೆ. ಆದ್ರೆ ಈ ತರ ನಮ್ಮೊಟ್ಟಿಗೆ ಈಗ IOCL ಮತ್ತೆ ಈ ಪ್ರೆಸಿಡೆಂಟ್ ಈ ಸಮೂಹದ IOCL, BPCL, HPC ಮತ್ತೆ IOCದು ಪ್ರೆಸಿಡೆಂಟ್ ಶಾಂತರಾಜ್ ಪೋಲ್ ಸರ್ ಇದ್ದಾರೆ. ಮತ್ತೆ IOCL ಸೀನಿಯರ್ ಡಿಪೋ ಮ್ಯಾನೇಜರ್ ರಾಯಪುರದವರು ಉಮೇಶ್ ವೋರಾ ಸರ್ ಇದ್ದಾರೆ. ಆಮೇಲೆ ಸೀನಿಯರ್ ಡಿಪೋ ಮ್ಯಾನೇಜರ್ HPCL ರಾಯಪುರ ದೇವಧ್ರುವ್ ಸರ್ ಇದ್ದಾರೆ. ಇವರು ನಮಗೆ ಅಂದ್ರೆ ಏನು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಅಂದ್ರೆ ಯಾವ ಅಭಾವನೂ ಆಗಿಲ್ಲ, ರೆಗ್ಯುಲರ್ ಸಪ್ಲೈ ಇದೆ, ಏನು ಸಮಸ್ಯೆ ಇಲ್ಲ, ಯಾರು ಪ್ಯಾನಿಕ್ ಆಗೋದು ಬೇಡ. ಮತ್ತೆ ನಮಗೆ ವೆಹಿಕಲ್ದು ಮೂವ್ಮೆಂಟ್, ಪೆಟ್ರೋಲ್ ಡೀಸೆಲ್ದು ವೆಹಿಕಲ್ದು ಮೂವ್ಮೆಂಟ್ ಮೊದಲು 8 to 12 AM ಅಂದ್ರೆ 8 to 12 PM ಬೆಳಿಗ್ಗೆ, ಆಮೇಲೆ ಸಂಜೆ 4 ರಿಂದ 8 ಗಂಟೆವರೆಗೆ ರೆಸ್ಟ್ರಿಕ್ಷನ್ ಇತ್ತು. ಬಟ್ ಆ ರೆಸ್ಟ್ರಿಕ್ಷನ್ ಎಲ್ಲ ನಾವು ರಿಮೂವ್ ಮಾಡಿದೀವಿ, ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಮತ್ತೆ ಇದು ಎನಿ ಟೈಮ್ ವೆಹಿಕಲ್ ಇದು ಪೆಟ್ರೋಲ್ ಮತ್ತೆ ಡೀಸೆಲ್ ಇರುವ ವೆಹಿಕಲ್ಸ್ ಮೂವ್ಮೆಂಟ್ ಇದೆ. ಯಾರು ಪ್ಯಾನಿಕ್ ಆಗುವ ಸಿಚುವೇಶನ್ನೇ ಇಲ್ಲ, ಯಾರು ಆಗ್ಬೇಡಿ. ಇಷ್ಟು ನನ್ನ ವಿನಂತಿ. ಪಾರ್ಡನ್ ಸರ್? ಪೆಟ್ರೋಲ್ ಬಂಕ್ ಕ್ಯೂ ಹಚ್ಚಿರೋದು ನಿನ್ನೆ ರಾತ್ರಿ ಎಲ್ಲ, ಅಂದ್ರೆ ರಾತ್ರಿ ಸಂಜೆಯಿಂದ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಮತ್ತೆ ಕ್ಯೂ ಹಚ್ಚಿರೋದು ಅದನ್ನೆಲ್ಲ ನಾವು ಇದು ಅಂದ್ರೆ ಎಲ್ಲ ನಾವು ಬಂದೋಬಸ್ತ್ ಮಾಡಿಬಿಟ್ಟು ಎಲ್ಲ ಅಂದ್ರೆ ಜನರಿಗೆ ಪ್ಯಾನಿಕ್ ಆಗ್ಬೇಡಿ ಅಂತಾನು ಹೇಳಿದೀವಿ. ಮತ್ತೆ ಅಲ್ಲಿ ಪೆಟ್ರೋಲ್ ಬಂಕ್ಗಳಿಗೂ ನಾವು ಜನರಿಗೆ ತಿಳಿಸಿ ಅಂತ ಹೇಳಿದೀವಿ. ಮತ್ತೆ ಯಾವ ಲೂಸ್ ಪೆಟ್ರೋಲ್ ಯಾವುದು ನಾವು ಮಾರಾಟಕ್ಕೆ ಯಾವುದು ಪೆಟ್ರೋಲ್ ಬಂಕ್ ಅವರು ಕೊಡ್ತಾ ಇಲ್ಲ. ಮತ್ತೆ ಅದು ಲೂಸ್ ಆಗಿ ಮಾರಾಟ ಮಾಡಿದ್ರು ಅದು ಅಪರಾಧ ಆಗ್ತದೆ. ಸೊ ಅದನ್ನು ಮಾಡ್ತಾ ಇಲ್ಲ. ಈಗ ಜನ ಅಂದ್ರೆ ಪ್ಯಾನಿಕ್ ಮೂಡ್ ನ ಅವರು ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲೇ ಅದನ್ನ ಕಂಟ್ರೋಲ್ ಮಾಡಿದ್ದಾರೆ. ಅಂದ್ರೆ ಪ್ಯಾನಿಕ್ ಆಗ್ಬೇಡಿ ಅಂತ, ಇದು ಕಂಟಿನ್ಯೂ ಸಪ್ಲೈ ಇದೆ ಅಂತ ಇಲ್ಲ. ನಾವು ನಮ್ಮೂರ್ನ ಸಹ ಡಿಪ್ಲಾಯ್ ಮಾಡಿದೀವಿ, ನಾವು ರೌಂಡ್ಸ್ ಮಾಡಿದೀವಿ, ಮತ್ತೆ ನಮ್ಮ ಆಫೀಸರ್ಸ್ ರೌಂಡ್ಸ್ ಅಲ್ಲಿ ಇದ್ದಾರೆ. ಅಂತದೇನಾದ್ರು ಕಂಡು ಬಂದ್ರೆ ನಾವು ಅದನ್ನ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಸ್ಟಾಪ್ ಮಾಡಿದೀವಿ. ಅಂತದೇನಕ್ಕೂ ಅವಕಾಶ ಕೊಟ್ಟಿಲ್ಲ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರಗಳು. ನಾನು ಶಾಂತರಾಜ್ ಪೋಲ್, SPC, IOC, BPC ಧಾರವಾಡ ಜಿಲ್ಲೆ ಅಧ್ಯಕ್ಷರು. ನಿನ್ನೆ ನಡೆದಂತ ಘಟನೆ ಎಲ್ಲರಿಗೂ ಗೊತ್ತ ವಿಷಯ, ಅದು ಯಾವುದೋ ಘಟನೆ ಅಲ್ಲ. ಎಲ್ಲೋ ಒಂದು ಪೆಟ್ರೋಲ್ ಬಂಕ್ನಲ್ಲಿ ನಾಳೆ ಸಿಗಲ್ಲ, ನಾಡ್ದು ಸಿಗಲ್ಲ, ಯುದ್ಧ ಬಹಳ ಜೋರಾಗ್ತದೆ, ಅದರ ಸಲುವಾಗಿ ಜನ ಪ್ಯಾನಿಕ್ ಆಗಿ ತೋಳ್ತಾರೆ ಹೊರತು IOC ಅಲ್ಲಿ BPC, HPC ಸಾಕಷ್ಟು ಶೇಖರಣೆ ಅದ. 70 ದಿವಸ ಆಗುವಷ್ಟಿಗೆ ನಮ್ಮಲ್ಲಿ ತೈಲ ಶೇಖರಣೆ ಅದ. ಆದ್ರೆ ತಾವು ಕೇಳ್ತಾ ಇದ್ದೀರಿ ಯಾವುದು ಬಾಟೋಲ್ದಲ್ಲಿ 70 ಕ್ಯಾಲ್ದೆ ತಗೊಂತಾರೆ. ಈಗ ಅಗ್ರಿಕಲ್ಚರ್ ಸೀಸನ್, 2 ದಿವಸದಿಂದ ಮಳೆ ಜೋರಾಗಿದೆ. ಮಳೆ ಜೋರಾಗಿದ್ರಿಂದ ಅಗ್ರಿಕಲ್ಚರ್ ನಲ್ಲಿ ಟ್ರ್ಯಾಕ್ಟರ್ ನಲ್ಲಿ ಹಾಕಿ ಅವರು ಸಾಗುವಳಿ ಮಾಡ್ಲಿಕ್ಕೆ, ಕಸ ತೆಗಿಲಿಕ್ಕೆ ಬೇಕಾಗ್ತದೆ. ಹೀಗಾಗಿ ರೈತರು ಈ 2-3 ದಿವಸ ಒಳಗೆ ಹೆಚ್ಚಾಗಿ ಒಯ್ತಾ ಇದ್ದಾರೆ. ಸಾಕಷ್ಟು ಶೇಖರಣೆ ಅದ, ನಮ್ಮಲ್ಲಿ ಯಾವುದೂ ತೊಂದರೆ ಇಲ್ಲ. ಆಮೇಲೆ ಕೆಲವೊಂದ್ ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ಒಂದು ಸಾಕಷ್ಟು ರೀಸನ್ ಏನಂತಂದ್ರೆ ಟೈಮಿಂಗ್ ಸಲುವಾಗಿ ಸಾಹೇಬ್ರಿಗೆ ಶೆಡ್ಯೂಲ್ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ 9 ರಿಂದ 4 ಗಂಟೆ ರಿಸ್ಟ್ರಿಕ್ಷನ್ ಇತ್ತು, ವೆಹಿಕಲ್ ಒಳಗಡೆ ಬರ್ತಾ ಇರ್ಲಿಲ್ಲ. ಅಲ್ಲಿ ಬರ್ತಾ ಇರಲಿಲ್ಲ ಅನ್ಕೊಳ್ಳಿ ಇಮಿಡಿಯೇಟ್ಲಿ 4,000-8,000 ಲೀಟರ್ ಡೀಸೆಲ್ ಪೆಟ್ರೋಲ್ ಇರ್ತಿತ್ತು. ಅವಾಗ ಖಾಲಿ ಆದ ಕೂಡಲೇ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇರ್ಲಿಲ್ಲ. ಈಗ ಸಾಹೇಬ್ರು ವೆಹಿಕಲ್ ಮೂವ್ಮೆಂಟ್ ಮಾಡಿ ಪರ್ಮಿಷನ್ ಕೊಟ್ಟಿದ್ದಾರೆ. ಹೀಗಾಗಿ ಅದು ತೊಂದರೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಅದು ಬರುವವರಿಗೆ ಮಾತ್ರ ನೋ ಸ್ಟಾಕ್ ಅಷ್ಟೇ. ಅದು 1 hour 2 hour ಬಂದ್ ಕೂಡಲೇ ನೋ ಸ್ಟಾಕ್ ಆಯ್ತು ಸರ್. ಯಾರು ಬ್ಲಾಕ್ ದಲ್ಲಿ ಮಾರಲಿಕ್ಕೆ ಬರುದೇ ಇಲ್ಲ ಸರ್. ಯಾಕಂದ್ರೆ ಅಲ್ಲಿ ನಾವು ಪ್ರಿಂಟರ್ ತೆಗೆದಾಗ ನೀವು 200 ರೂಪಾಯಿ ಹಾಕಿದಾಗ 200 ರೂಪಾಯಿನೂ ಬರುತ್ತೆ. 200 ರೂಪಾಯಿಗೆ 1.9 ಲೀಟರ್ ಬರುತ್ತೆ ಸರ್. ನಾವಂತೂ ನೋಡಿಲ್ಲ ಸರ್. ನಮ್ಮಲ್ಲಿ ಪೆಟ್ರೋಲ್ ಬಂಕ್ ಮಾಲಕರು ಯಾರು ಹಾಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಮಾಡಿಲ್ಲ. ಅದು ಏನಾದ್ರು ಇದ್ರೂ ಸಹಿತ ನಾವು ಮೇಲಾಧಿಕಾರಿಗೆ ನಾವು ಸಹ ತಿಳಿಸ್ತೇವೆ.